ಎದುರಿಗೆ ಎಂಡಲ್ಲಿ ಕಾಣಿಸ್ತಾ ಇರೋದು NH66. ನಾವು ಕುಂದಾಪುರ ಕಡೆಯಿಂದ ಹೊನ್ನಾವರಕ್ಕೆ ಬರುವಾಗ ಇಕೋ ಬೀಚಿಗೆ ಹೋಗುವ ದಾರಿಯ ಆಪೋಸಿಟ್ ಸೈಡ್ ಬಂದರೆ ಅಲ್ಲಿಂದ ಒಂದು 10 ನಿಮಿಷ ಆಗಬಹುದು. ಇಲ್ಲಿ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಉಂಟು. ಇಲ್ಲಿ ಸ್ನ್ಯಾಕ್ಸ್ ಬೇಕಂತಿದ್ರೆ ಕ್ಯಾಂಟೀನ್ ಕೂಡ ಉಂಟು. ಹಾಗೆ ಎಂಟ್ರಿ ಫೀ 20 ರೂಪೀಸ್ ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಜನಪ್ರಿಯ ಪರಿಸರ ಪ್ರವಾಸಿ ತಾಣಗಳಲ್ಲಿ ಒಂದಾದ ಹೊನ್ನಾವರದ ಶರಾವತಿ ಕಾಂಡ್ಲಾ ಮ್ಯಾನ್ಗ್ರೋವ್ ಬೋರ್ಡ್ ವಾಕ್ಗೆ ಬಂದಿದ್ದೇವೆ. ಈ ಪ್ಲೇಸ್ ಹೊನ್ನಾವರ ಸಿಟಿಯಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿದೆ. ಆರಾಮಾಗಿ ವೆಹಿಕಲಲ್ಲಿ ಬರಬಹುದು. ಇದು ಶರಾವತಿ ನದಿಯ ಬ್ಯಾಕ್ ವಾಟರ್ನಲ್ಲಿರುವ ಮ್ಯಾನ್ಗ್ರೋವ್ ಕಾಡಿನ ಮಧ್ಯೆ ನಿರ್ಮಿಸಲಾದ ಮರದಿಂದ ಮಾಡಿದ ನಡೆಯುವ ಮಾರ್ಗ. ಬರುವಾಗ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ, ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ರಿಯಲಿ ಬ್ಯೂಟಿಫುಲ್ ಪ್ಲೇಸು. ಈ ಮರಗಳ ಮಧ್ಯೆ ಮರದ ಸೇತುವೆಯಲ್ಲಿ ನಡ್ಕೊಂಡು ಹೋಗುವ ಅನುಭವವೇ ಬೇರೆ. ನೇಚರ್ ಲವರ್ಸ್, ಬರ್ಡ್ ವಾಚರ್ಸ್ ಮತ್ತು ಫೋಟೋಗ್ರಫಿಗೆ ಇದೊಂದು ಅದ್ಭುತ ಸ್ಥಳ. ಈ ಸೇತುವೆ ಸುಮಾರು 1.5 ಕಿಲೋಮೀಟರ್ ಉದ್ದ ಇದೆ. ಮತ್ತು ಇಲ್ಲಿ ವಿವಿಧ ಪಕ್ಷಿಗಳು, ಜಲಚರಗಳನ್ನು ಕೂಡ ನಾವು ನೋಡಬಹುದು. ಮ್ಯಾಂಗ್ರೋವ್ ಮರಗಳ ಚಿಕ್ಕ ಗಿಡಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬೆಳಿಗ್ಗೆ ಟೈಮಲ್ಲಿ ಇಲ್ಲಿ ಫುಲ್ ನೀರಿರ್ತದೆ ಅಂತ ಕಾಣಿಸ್ತದೆ. ನಾವು ಸಂಜೆ ಟೈಮಲ್ಲಿ ಬಂದಿದ್ದೇವೆ. ಈಗ ನೀರು ಫುಲ್ ಡ್ರೈ ಆಗಿದೆ. ಹಾಗಾಗಿ ಈ ಗಿಡದ ಬೇರುಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮರದ ಬೇರು ಎಷ್ಟು ಚೆನ್ನಾಗಿದೆ ನೋಡಿ. ಎದುರಿಗೆ ಸೇತುವೆ ಕಾಣಿಸ್ತಾ ಇದೆ ಅಲ್ವಾ, ಅದರ ಮೂಲಕ ಅಲ್ಲೇ ಇರುವ ಚಿಕ್ಕ ದ್ವೀಪಕ್ಕೆ ಹೋಗಬಹುದು. ಅಲ್ಲಿ ತುಂಬ ಸುಂದರವಾದ ಮತ್ತು ಡೌನಲ್ಲಿ ರೌಂಡ್ ಆಗಿರುವ ವಾಕಿಂಗ್ ಪಾತ್ ಇದೆ. ಇಲ್ಲಿ ನೀರಿರುವಾಗ ಹೋಗಲಿಕ್ಕೆ ಹೇಗಿರ್ತದೆ ಅಂತ ಗೊತ್ತಿಲ್ಲ, ಆದರೆ ಈಗ ಇಲ್ಲಿ ಹೋಗೋದೇ ಒಂದು ಅದ್ಭುತ ಅನುಭವ. ಮತ್ತೆ ಹೆದರಿಕೆ ಕೂಡ ಆಗೋದಿಲ್ಲ. ಈ ಮ್ಯಾಂಗ್ರೋವ್ ಗಿಡಗಳನ್ನು ತುಂಬ ಹತ್ತಿರದಿಂದ ನೋಡಬಹುದು. ಮತ್ತೆ ಫೋಟೋ ತೆಗಿಲಿಕ್ಕೆ ಕೂಡ ಒಳ್ಳೆಯ ಪ್ಲೇಸ್.
ಮ್ಯಾಂಗ್ರೋವ್ ಮರಗಳು ಬರೀ ನೋಡೋಕೆ ಸುಂದರವಾಗಿರೋದು ಮಾತ್ರ ಅಲ್ಲ, ಈ ಮರಗಳು ಪರಿಸರವನ್ನು ರಕ್ಷಿಸುವಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿಗೆ ಭೇಟಿ ಮಾಡಲಿಕ್ಕೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಉತ್ತಮ ಸಮಯ. ಹಾಗೆ ಇಲ್ಲಿರುವ ಬ್ರಿಡ್ಜ್ ಕೂಡ ತುಂಬಾನೇ ಸುಂದರವಾಗಿದೆ. ಸ್ನೇಹಿತರೆ, ನೀವೇನಾದರೂ ಹೊನ್ನಾವರ ಕಡೆಗೆ ಬಂದರೆ ಖಂಡಿತವಾಗಿಯೂ ಇಲ್ಲಿಗೆ ಭೇಟಿ ಮಾಡಿ ಒಂದು ಸುಂದರ ಅನುಭವವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.